ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಡೇ ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ರಾತ್ರಿನೇ ಅಕ್ಕಿ ನೆನೆಸಿಟ್ಟಿದ್ದೆ. ಅದು ದೋಸೆ ಮಾಡೋಣ ಅಂತ ಇದು ನೀರು ದೋಸೆ ಮಾಡ್ತಾಯಿದ್ದೀನಿ. ಅದನ್ನು ರುಬ್ಕೊಂಬಂದಿದ್ದೀನಿ ಇವಾಗ. ನನಗೆ ಸಾಯಂಕಾಲ ನೆನಪಾಗಲಿಲ್ಲ ನಾಳೆಗೆ ಏನು ಮಾಡಬೇಕು ಅಂತ. ಶಾಲೆನೇ ಇದ್ದಿಲ್ಲಲ್ಲ, ರಜೆ ಇತ್ತು. ಅದಕ್ಕೆ ಏನಾದರೂ ಮಾಡಿರೋದು ಬಿಡು ಅಂದ್ಕೊಂಡೆ. ನನ್ನ ಮಕ್ಕಳಿಗೆ ಅದು ಇದು ಏನು ಬೇಡ, ನನಗೆ ದೋಸೆ ಬೇಕು, ಪಡ್ಡು ಬೇಕು ಅಂತ ಕೇಳ್ತಾಯಿದ್ರು. ಅದಕ್ಕೆ ದೋಸೆ ಮಾಡಿರೋದಂತ ಮಾಡ್ತಾಯಿದ್ದೆ. ನಾನು ಚಟ್ನಿಗೆ ಕಾಯಿ ತುರ್ಕೊತಾ ಇದ್ದೀನಿ. ಚಟ್ನಿ ಮಾಡೋದಕ್ಕೆ ಮತ್ತು ಅದು ಬೆಲ್ಲ ಹಾಕಿ ಮತ್ತು ಅದು ಒಂದು ಸ್ವೀಟ್ ಚಟ್ನಿ ಥರ, ಒಂದು ಖಾರ ಚಟ್ನಿ ಥರ ಮಾಡ್ತೀನಿ. ಅದು ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅವ್ರಿಗೆ 2 ದಿನವೂ ರಜೆ ಇತ್ತು. ಅದಕ್ಕೆ ಏನಾದರೂ ಟಿಫನ್ ಮಾಡಿರೋದು ಬಿಡು ಅಂದ್ಕೊಂಡು ಅವನು ನನ್ನ ಮಕ್ಕಳಿಗೆ ಇಬ್ಬರಿಗೂ ಟಿಫನ್ ಬೇಡ, ನನಗೆ ಅದು ಬೇಕು ಇದು ಬೇಕಂತ ಏನಾದರೂ ಕೇಳ್ತಾನೆ ಇರ್ತಾರೆ ಅವರು. ಒಂದು ಮನೇಲಿ ಮಾಡಿದ್ದು ಯಾವುದೂ ತಿನ್ನೋದೇ ಇಲ್ಲ, ಇಬ್ಬರು ಅಷ್ಟೇ. ಅವರಿಬ್ಬರಿಗೆ ಮಾಡಿದ್ದು ನಾವಿಬ್ಬರು ತಿಂತೀವಿ. ಒಬ್ರಿಗೆ ಪಡ್ಡು ಬೇಕು ಅಂತಾರೆ, ಒಬ್ಬರು ದೋಸೆ ಬೇಕು ಅಂತಾರೆ, ಮತ್ತು ಇಬ್ಬರು ಏನಾದರೂ ಒಂದು ಬೇರೆ ಬೇರೆ ಬೇಕು ಅಂತಾರೆ, ಇಲ್ಲ ಮ್ಯಾಗಿ ಕೇಳ್ತಾರೆ. ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಿಟ್ಟಿಗೆ. ಅಕ್ಕಿ ಮತ್ತು ಕೊಬ್ಬರಿ ತುರಿತಾಯಿದ್ದೀನಿ. ಇದು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸು, ಕೊಬ್ಬರಿ ಮತ್ತು ಉಪ್ಪು ಅಷ್ಟೇ ಹಾಕ್ತೀನಿ. ಇದು ಕೊಬ್ಬರಿ ಚಟ್ನಿ. ಇದು ಸ್ವಲ್ಪ ಬೆಲ್ಲದ ಸ್ವೀಟ್ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಅವರಿಬ್ಬರಿಗೆ ಸ್ವೀಟ್ ಚಟ್ನಿನೇ ಇಷ್ಟ ಆಗುತ್ತೆ ನೀರು ದೋಸೆ ಜೊತೆಗೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಮಾಡ್ತಾಯಿದ್ದೀನಿ. ನಮಗೆ ಚಟ್ನಿ ಮಾಡಿದ್ದೆ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ತೆಗೆದ್ರೆ ಅದು ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ಕೊಬ್ಬರಿ ಹಾಕ್ತೀನಿ. ಇದಕ್ಕಿಷ್ಟೇ ಆದರೆ ಸಾಕು, ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದಾಯಿತು.
ಇದು ಸ್ವಲ್ಪ ಫಸ್ಟ್ನೇದೆಲ್ಲ ಹರಿದೋಗಿತ್ತು ದೋಸೆ, ಯಾಕೋ ಅಂಟ್ತಾ ಇತ್ತು, ಅಂಟು ಥರ. ಹುಡುಗರು ನಮ್ಮ ಮನೆಯೆಲ್ಲ ತಿಂತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಸೈಟಲ್ಲಿ ನಾನು ಮತ್ತು ನನ್ನ ಮಗ ನೀರು ಬಿಡೋಕ್ಕೆ ಹೋಗಿದ್ವಿ. ಅಲ್ಲಿ ನಿನ್ನೆ ಕೆಲಸದವ್ರು ಬರಲೇ ಇಲ್ಲ, ಅದಕ್ಕೆ ನಾವೇ ನೀರು ಬಿಟ್ಟು ಬಂದ್ವಿ ಹೋಗಿ. ನಿನ್ನೆ ಸೋಮವಾರ ರಜೆ ಮಾಡಿಬಿಟ್ರು, ಅವ್ರು ಬರಲೇ ಇಲ್ಲ. ಅದಕ್ಕೆ ನಾವೇ ಹೋಗಿ ಸೈಟಲ್ಲೆಲ್ಲ ನೀರು ಬಿಟ್ಟು ಬಂದ್ವಿ.